ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಿ ಎಲ್ರೂ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತೊಂದು ಸ್ಟ್ರಾಟಜಿನ ಹೇಳ್ಕೊಡ್ತಾ ಇದ್ದೀನಿ. ಎಷ್ಟೋ ಜನ ಈ ಒಂದು ಸ್ಟ್ರಾಟಜಿಗೆ ಸಾವಿರಾರು ರೂಪಾಯಿ ಚಾರ್ಜ್ ಮಾಡಿದ್ದಾರೆ. ಕೆಲವು ಇನ್ಸ್ಟಿಟ್ಯೂಷನ್ಗಳು ಸಾವಿರಾರು ರೂಪಾಯಿ ಚಾರ್ಜ್ ಮಾಡಿ ಈ ಒಂದು ಸ್ಟ್ರಾಟಜಿನ ಹೇಳ್ಕೊಡ್ತಾರೆ ನಿಮಗೆ, ಆಯಿತಾ? ಇದು ಆಲ್ಮೋಸ್ಟ್ ಎಲ್ಲ ಟ್ರೇಡರ್ಗೂ ಗೊತ್ತಿರುತ್ತೆ, ಏನು ಸ್ಟ್ರಾಟಜಿ ಅನ್ನೋದು ಗೊತ್ತಿರುತ್ತೆ. ನಾನು ಸ್ಟಾರ್ಟಿಂಗಲ್ಲಿ ಬರೀಬೇಕಾದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಇದು ಕಾಮನ್ ಇದೆಲ್ಲ ಕೇಳಿದ್ದೀವಿ, ಇಲ್ಲಿ ಕೇಳಿದ್ದೀವಿ ಅಂತ. ಅದಕ್ಕೆ ಒಂದು ವ್ಯತ್ಯಾಸ ಇದೆ, ಆಯಿತಾ? ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ನಾವು ಅದನ್ನು ಅವ್ರು ಹೇಳ್ಕೊಟ್ಟಿರೋ ಸ್ಟ್ರಾಟಜಿನ ಮಾಡಿದ್ರೆ ನಮಗೆ ಎಷ್ಟು ಮಾರ್ಜಿನ್ ಅಮೌಂಟ್ ಬೇಕು, ಏನು ಪ್ರಾಫಿಟ್ ಇದೆ, ಏನು ಲಾಸ್ ಇದೆ. ಸೇಮ್ ಏನು ಇಲ್ದಲೆ ಈ ಥರ ಮಾಡಿದ್ರೆ ಎಷ್ಟು ಪ್ರಾಫಿಟ್ ಇದೆ, ಎಷ್ಟು ಲಾಸ್ ಇದೆ, ಇದರೊಳಗೆ ಏನು ಬೆನಿಫಿಟ್ ಇದೆ, ಅದರೊಳಗೆ ಏನು ಬೆನಿಫಿಟ್ ಇದೆ, ಇದರೊಳಗೆ ನಮಗೆ ನಾನ್ ಬೆನಿಫಿಟ್ ಏನಿದೆ, ಅದರೊಳಗೆ ನಾನ್ ಬೆನಿಫಿಟ್ ಇದೆ, ಎರಡೂ ಆಲ್ಮೋಸ್ಟ್ ಈಕ್ವಲೆಂಟ್ ಇದೆಯಾ, ಈ ಈಕ್ವಲೆಂಟ್ಗೆ ಯಾಕೆ ನಾವು ಅವ್ರ ಹತ್ರ ದುಡ್ಡು ಕೊಟ್ಟು ಆ ಸ್ಟ್ರಾಟಜಿನ ಕಲ್ತ್ಕೊಂಡ್ರಿ ಅನ್ನೋದು ನಿಮಗೆ ಲೇಟ್ರ್ ಆಗಿ ಈ ವಿಡಿಯೋ ನೋಡ್ತಾ ನೋಡ್ತಾ ಕ್ಲೀನಾಗಿ ರಿಯಲೈಸ್ ಆಗುತ್ತೆ. ಈ ಯಾವುದಪ್ಪ ಸ್ಟ್ರಾಟಜಿ ಅಂತ ಹೇಳೋದಾದರೆ, ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಆಯಿತಾ? ಇವಾಗ ಸ್ಟಾರ್ಟಿಂಗ್ ಬರಬೇಕಾದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಏನು ಸ್ಟ್ರಾಟಜಿ ಅಂತ. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಫ್ಯೂಚರಲ್ಲಿ, ಆಯಿತಾ, ನಿಮ್ಗೆ ಹೇಳ್ಕೊಟ್ಟಿರೋದು ಕೆಲವರು, ಆಯಿತಾ, ಫ್ಯೂಚರಲ್ಲಿ ಒಂದು ಲಾಟ್ನ, ಆಯಿತಾ, ಬೈ ಮಾಡಿಸ್ತಾರೆ. ಬೈ ಮಾಡಿಸ್ಬಿಟ್ಟು ಅದೇ ಮಂತ್ದು ಎಕ್ಸ್ಪೈರಿ ಇರೋವಂಥದ್ದು, ಆಯಿತಾ, ಅದೇ ಮಂತ್ ಇವಾಗ ಏನು ಏಪ್ರಿಲ್ ತಿಂಗಳಲ್ಲಿ, ಆಯಿತಾ, ನೀವು ಫ್ಯೂಚರ್ನ ಬೈ ಮಾಡಿದ್ರೆ ಒಂದು ಲಾಟು, ಅದೇ ಏಪ್ರಿಲ್ ತಿಂಗಳದು ನಿಮ್ಗೇನು ಮಾಡ್ತಾರೆ, ಒಂದು ಎ ಟಿ ಎಮ್, ಆಯಿತಾ, PEATM, ಎ ಟಿ ಎಮ್ ಅಂತ ಬ್ರಾಕೆಟಲ್ಲಿ ಹಾಕಿರ್ತೀನಿ. ಎ ಟಿ ಎಮ್ ನಾವು ಏನು ಮಾಡ್ತಾರೆ, ಒಂದು ಲಾಟ್ನ, ಆಯಿತಾ, ಬೈ ಮಾಡಿಸ್ತಾರೆ. ಇದು ಸ್ಟ್ರಾಟಜಿ ಯಾವ ಥರ ಇರತ್ತಪ್ಪ ಅಂತ ಹೇಳಿದ್ರೆ, ಈ ಥರ ಬಂದು ಈ ಥರ ಬರುತ್ತೆ, ಆಯಿತಾ, ಹಿಂಗಿರುತ್ತೆ. ಮಾರ್ಕೆಟ್ ಏನಾದ್ರೂ ಇಲ್ಲಿರುತ್ತೆ, ಅಂದರೆ ಇದು ಎ ಟಿ ಎಮ್ ಸ್ಟ್ರೈಕ್ ಪ್ರೈಸ್ ಇಲ್ಲಿರುತ್ತೆ. ಮಾರ್ಕೆಟ್ ಏನಾದರೂ ಈ ರೇಂಜ್ ಒಳಗಡೆ ನಿಂತ್ಕೊಂಡ್ಬಿಟ್ರೆ ನಿಮಗೆ ಲಾಸ್ ಅರೌಂಡ್ ಒಂದು 20,000ನೋ, ಇಲ್ಲ ಒಂದು 15,000ನೋ, ಇಲ್ಲ ಒಂದು 30,000ನೋ, ಅಂದರೆ ಅದು ಪ್ರೀಮಿಯಮ್ ಎಷ್ಟಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಷ್ಟೇ ಲಾಸು. ಅಕಸ್ಮಾತ್ ಏನಾದರೂ ಮಾರ್ಕೆಟಿಂಗ್ ರ್ಯಾಲಿ ಕೊಟ್ಬಿಟ್ರೆ ಒಂದು ತಿಂಗಳಲ್ಲಿ ನಿಮಗೆ 70,000, 1,00,000, 2,00,000 ಪ್ರಾಫಿಟ್ ಆಗುತ್ತೆ ಅಂತ ಈ ಸ್ಟ್ರಾಟಜಿನ ಎಲ್ಲರೂ ಹೇಳ್ಕೊಟ್ಟಿರ್ತಾರೆ. ಯಾವ ಇನ್ಸ್ಟಿಟ್ಯೂಷನ್ಗಳು ದುಡ್ಡು ಮಾಡಬೇಕು ಅಂತಲೇ ಮಾಡ್ಕೊಂಡಿದ್ದಾರೆ, ಆ ಎಲ್ಲ ಇನ್ಸ್ಟಿಟ್ಯೂಷನ್ಗಳು ನಿಮಗೆ ಈ ಸ್ಟ್ರಾಟಜಿನ ಹೇಳ್ಕೊಟ್ಟಿರ್ತಾರೆ. ಇದು ಕಾಮನ್ ಸ್ಟ್ರಾಟಜಿ ಅಲ್ಲ, ನಿಮಗೂ ಗೊತ್ತು ಈ ಸ್ಟ್ರಾಟಜಿ, ಎಲ್ರಿಗೂ ಗೊತ್ತಿರುತ್ತೆ. ಆಲ್ಮೋಸ್ಟ್ ಆಪ್ಷನ್ ಸೆಲ್ಲಿಂಗ್ ಮಾಡೋರಿಗೆ, ಸೇಫ್ ಟ್ರೇಡಿಂಗ್ ಮಾಡ್ಬೇಕು ಅಂದ್ಕೊಂಡಿರೋರಿಗೆ ಇದು ಗೊತ್ತಿರುತ್ತೆ. ಇದಕ್ಕೂ ಅಥವಾ ಇನ್ನು ಒಂದು ಎ ಟಿ ಎಮ್ಮಲ್ಲಿ ಅದೇ ಮಂತ್ ಎಕ್ಸ್ಪೈರಿ ಇದು, ಆಯಿತಾ, ಸಿನ ಓನ್ಲಿ ಬರೀ ಸಿನ ಬೈ ಮಾಡಿದ್ರೆ, ಆಯಿತಾ, ನಮಗೇನು ಬೆನಿಫಿಟ್ ಇದೆ? ಇವಾಗ ಇದೆರಡೂ ಮಾಡಿದ್ರೆ ನಮಗೆ ಮಾರ್ಜಿನ್ ಎಷ್ಟು ಬೇಕಾಗತ್ತೆ ಅದು ಇಂಪಾರ್ಟೆಂಟು, ಆಯಿತಾ. ಇದಕ್ಕೆ ಬ್ರೋಕರೇಜ್ ಎಷ್ಟಾಗತ್ತೆ ಅದು ಇಂಪಾರ್ಟೆಂಟು. ಇಲ್ಲ ಬರೀ ಒಂದೇ ಒಂದು ಎ ಟಿ ಎಮ್ ಬೈ ಮಾಡಿಬಿಟ್ರೆ ನಮಗೆ ಮಾರ್ಜಿನ್ ಎಷ್ಟು ಬೇಕಾಗತ್ತೆ ಅದು ಇಂಪಾರ್ಟೆಂಟು. ಬ್ರೋಕರೇಜ್ ಚಾರ್ಜ್ ಎಷ್ಟಾಗುತ್ತೆ ಅದು ಇಂಪಾರ್ಟೆಂಟು. ಇದರೊಳಗೆ ಲಾಸ್ ಎಷ್ಟಿದೆ, ನಮಗೆ ಇದ್ರೊಳಗಡೆ ಲಾಸ್ ಎಷ್ಟಿದೆ, ಆಯಿತಾ, ಇದೆರಡು ತಿಳ್ಕೊಳ್ಳೋಣ ಇವತ್ತು ಕೂಲಂಕುಷವಾಗಿ ಕ್ಲಿಯರಾಗಿ. ವಿಡಿಯೋ ಸ್ವಲ್ಪ ಲೆಂತಿ ಆದರೂ ಪರವಾಗಿಲ್ಲ, ನೀವು ಬೇರೆ ಕಡೆ ಈ ಸ್ಟ್ರಾಟಜಿನ ದುಡ್ಡು ಕೊಟ್ಟು ಕಲ್ತ್ಕೊತಾ ಇದ್ದೀರಾ ಹೋಗ್ಬಿಟ್ಟು, ಆಯಿತಾ. ಅರೌಂಡ್ 5,000 ರುಪೀಸು, 10,000 ರುಪೀಸು, ವಾಟ್ ಎವರ್ ಇಟ್ ಈಸ್, ನಿಮ್ಮ ಶಕ್ತಿ ಅನುಸಾರವಾಗಿ ನೀವುಗಳು ಹೋಗಿ ದುಡ್ಡು ಕೊಟ್ಟು ಈ ಸ್ಟ್ರಾಟಜಿನ ಕಲ್ತ್ಕೊಂತೀರಾ. ಎಷ್ಟೋ ಇನ್ಸ್ಟಿಟ್ಯೂಷನ್ಗಳು ಈ ಸ್ಟ್ರಾಟಜಿನ ಹೇಳ್ಕೊಟ್ಟು, ಆಯಿತಾ, ದುಡ್ಡುಗಳನ್ನ ಅವ್ರು ದುಡ್ಡು ಮಾಡ್ಕೊತಾ ಇದ್ದಾರೆ, ಆಯಿತಾ. ಇದಕ್ಕೆ ಕ್ಲಿಯರ್ ಕಟ್ಟಾಗಿ ಇವತ್ತೊಂದು ಕುಲಿಸ್ ಟಾಪಿಕನ್ನು, ಆಯಿತಾ, ಒಂದು ಕುಲಿಸ್ ಟಾಪ್ ಇಕ್ಬಿಟ್ಟು ಕ್ಲೋಸ್ ಮಾಡಿಬಿಡೋಣ. ಇದು ಯಾಕೆ ಆಯಿತು, ಏನಕ್ಕಾಯಿತು, ಯಾವ ಥರ ಬಂತು ಅಂತ ಹೇಳ್ಬಿಟ್ಟು. ಇವಾಗ ಎಕ್ಸಾಂಪಲ್ಗೆ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಇಲ್ಲಿ 2 ಸಿಮ್ಯುಲೇಟರ್ ತೊಗೊಂಡಿದ್ದೀನಿ, ಕಾಣಿಸ್ತಾ ಇರಬೇಕು ನಿಮಗೆ ಸ್ಕ್ರೀನಲ್ಲಿ. 2 ಸಿಮ್ಯುಲೇಟರ್ ಇದೆ, ಆಯಿತಾ. ಈ 2 ಸಿಮ್ಯುಲೇಟರಲ್ಲಿ 2 ಥರ ಸ್ಟ್ರಾಟಜಿನ ಹಾಕ್ಕೊತೀನಿ, ಆಯಿತಾ. 2 ಥರ ಸ್ಟ್ರಾಟಜಿನ ಹಾಕ್ಕೊಂಡು ಇದರೊಳಗಡೆ ಏನು ಮಾಡ್ತೀನಪ್ಪ ಅಂತ ಹೇಳಿದ್ರೆ, ಒಂದು ಅವ್ರು ಹೇಳ್ಕೊಟ್ಟಿರೋ ಥರ ಒಂದು ಫ್ಯೂಚರ್ನ ಬೈ ಮಾಡೋಣ, ಆಯಿತಾ, ಪ್ಲಸ್ ಒಂದು ಪಿಇನ ಬೈ ಮಾಡೋಣ, ಎ ಟಿ ಎಮ್ದು, ಆಯಿತಾ, ಒಂದು ಪಿಇನ ಬೈ. ಇದರೊಳಗೆ ನಾನು ಇದನ್ನು ನೋಡಿ ಅರ್ಥ ಮಾಡ್ಕೊಂಡಿರೋ ಪ್ರಕಾರ ಒಂದು ಸಿನ ಬೈ ಮಾಡಿ ನೋಡೋಣ, ಏನು ಎರಡಕ್ಕೂ ಏನು ಬೆನಿಫಿಟ್ ಇದೆ, ಏನು ನಾನ್ ಬೆನಿಫಿಟ್ ಇದೆ, ಎರಡೂ ಕ್ಲಿಯರ್ ಕಟ್ಟಾಗಿ ಅರ್ಥ ಮಾಡ್ಕೊಳ್ಳೋಣ. 2 ಸಿಮ್ಯುಲೇಟರ್ನ ಒಂದೊಂದೇ ಹ್ಯಾಡ್ ಮಾಡಿ ತೋರಿಸಿ ನಾನು ನಿಮಗೆ. ಇವಾಗ ಫಸ್ಟ್ ಒಂದು ಸಿಮ್ಯುಲೇಟರ್ನ ತೊಗೊತಾ ಇದ್ದೀನಿ. ಇದರೊಳಗಡೆ ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಏಪ್ರಿಲ್ ತಿಂಗಳದು, ಆಯಿತಾ, ಏಪ್ರಿಲ್ ತಿಂಗಳದು ಏನು ಮಾಡ್ತಾ ಇದ್ದೀನಿ, ಏಪ್ರಿಲ್ 1ನೇ ತಾರೀಕು ಈ ಸ್ಟ್ರಾಟಜಿನ ಅಪ್ಲೈ ಮಾಡ್ತಾ ಇದ್ದೀನಿ. ಡೇಟ್ ಕ್ಲೀನಾಗಿ ಕಾಣ್ತಿರ್ಬೇಕು, ನೋಡ್ಕೊಳ್ಳಿ. ನಿಮಗೆ ಎಕ್ಸ್ಪೈರಿ ಯಾವ್ದು ತೊಗೊಂಡಿದ್ದೀಪ್ಪ ಅಂದರೆ ಏಪ್ರಿಲ್ ತಿಂಗಳು ಎಕ್ಸ್ಪೈರಿನ ತೊಗೊಂಡಿದ್ದೀನಿ. ಇಲ್ಲಿ ಕಾಣ್ತಾ ಇದೆ ನೋಡಿ ನಿಮಗೆ, ಏಪ್ರಿಲ್ ತಿಂಗಳದ ಎಕ್ಸ್ಪೈರಿ ತೊಗೊಂಡಿದ್ದೀನಿ. ಏಪ್ರಿಲ್ 1ನೇ ತಾರೀಕು ನಾವು ಎಂಟ್ರಿ ತೊಗೊತಾ ಇದ್ದೀರಿ. ಏಪ್ರಿಲ್ ಮಂತ್ ಎಂಡ್ದು ಎಕ್ಸ್ಪೈರಿನ ನಾವು ಇವೆರಡನ್ನೂ ಆ್ಯಡ್ ಮಾಡ್ತೀರಿ. ಇದರೊಳಗೆ ಯಾವ ಥರ ಆ್ಯಡ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ, ಇಲ್ಲಿ ಹೋಗ್ತೀರಿ, ಒಂದು ಲಾಟ್ ಫ್ಯೂಚರಲ್ಲಿ ಅವ್ರು ಹೇಳ್ಕೊಟ್ಟಿರೋದು ನಿಮಗೆ, ಆಯಿತಾ. ಏಪ್ರಿಲ್ ಮಂತ್ದು ಒಂದು ಲಾಟ್ ಫ್ಯೂಚರ್ನ ನಾವೇನು ಮಾಡ್ತೀರಿ, ಒಂದು ಲಾಟ್ ಫ್ಯೂಚರ್ನ ಬೈ ಮಾಡ್ತೀರಿ. ಇದು ನಮ್ಮ ಸ್ಟ್ರಾಟಜಿ. ಫಸ್ಟ್ಲಿಗೆ ಏನಾಯ್ತು ನಮಗೆ, ಫ್ಯೂಚರಲ್ಲಿ ಒಂದು ಲಾಟ್ನ ಬೈ ಮಾಡಿದ್ರಿ, ನಮಗೆ ಮಾರ್ಕೆಟ್ ಏನಾದ್ರೂ, ಆಯಿತಾ, ಈ ಕಡೆ ಹೋದರೆ ನಮಗೆ ಪ್ರಾಫಿಟ್ ಜಾಸ್ತಿ ಆಗುತ್ತೆ, ಮಾರ್ಕೆಟ್ ಈ ಥರ ಬಂದರೆ ಲಾಸ್ ಆಗುತ್ತೆ, ಆಯಿತಾ. ಇಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ, ನಾನು ಕರ್ಸರ್ನ ಮೂವ್ ಮಾಡ್ಕೊಂಡು ಹೋಗ್ತೀನಿ. ಇವಾಗ ಎ ಟಿ ಎಮಲ್ಲಿ ಇದ್ದೀರಿ, ಕೆಳಗಡೆ ಬಂದು ಅಕಸ್ಮಾತ್ ಮಾರ್ಕೆಟನ್ನು 22,500ಕ್ಕೆ ಬಂದುಬಿಟ್ರೆ ನಮಗೊಂದು 28,000 ರೂಪಾಯಿ ಲಾಸ್ ಆಗುತ್ತೆ.
ಅದೇ ಮಾರ್ಕೆಟ್ ಮೇಲೆ ಹೋದರೆ ಒಂದು 23,500 ಏನೋ ಹೋದರೆ ಒಂದು 25-30 ಸಾವಿರ ರೂಪಾಯಿ ಪ್ರಾಫಿಟ್ ಆಗುತ್ತೆ. ಇದು ಒಂದು ಸ್ಟ್ರಾಟಜಿ. ಇದಕ್ಕೆ ಏನು ಮಾಡಿದ್ದಾರೆ ನಿಮಗೆ ಅವರು ಹೆಡ್ಜ್ ಮಾಡೋಕೆ ಅಂತ ಏನು ಹೇಳ್ಕೊಟ್ಟಿದ್ದಾರೆ ಆಯಿತಾ. ನಿಮಗೆ ಸೇಮ್ ಮಂತ್ದು ಆಯಿತಾ ಒಂದು ಲಾಟ್ನ ಪಿನಲ್ಲಿ ಬೈ ಮಾಡೋಕೆ ಹೇಳಿದ್ದಾರೆ. ಇದು ನಿಮ್ಮ ಸ್ಟ್ರಾಟಜಿ ಆಯಿತು ಅಲ್ಲ. ಅವ್ರು ಹೇಳ್ಕೊಟ್ಟಿರೋ ಪ್ರಕಾರ ಇದು ನಿಮ್ಮ ಸ್ಟ್ರಾಟಜಿ. ಮಾರ್ಕೆಟ್ ಏನಾದ್ರೂ ಈ ರೇಂಜ್ ಒಳಗಡೆನೇ ಎಕ್ಸ್ಪೈರಿ ಆಗೋದ್ರೆ ಆಯಿತಾ, ನಿಮಗೆ ಮ್ಯಾಕ್ಸಿಮಮ್ ಲಾಸ್ ಎಷ್ಟಿರುತ್ತೆ ಇಲ್ಲಿ ಅರೌಂಡ್ 43,000 ರೂಪಾಯಿ ಲಾಸ್ ಇದೆ ಆಯಿತಾ. ಮಾರ್ಕೆಟ್ ಏನಾದರೂ ಈ ಕಡೆ ಮೇಲೆ ಹೋದರೆ ಒಳ್ಳೆ ಪ್ರಾಫಿಟ್ ಆಗುತ್ತೆ. ಮಾರ್ಕೆಟ್ ಎಲ್ಲಿ ನಿಂತ್ಕೊಂಡ್ರೆ 43,000 ರೂಪಾಯಿ ಲಾಸ್, ಇಲ್ಲಿಂದ ಇಲ್ಲಿ ಕೆಳಗಡೆ ನಿಂತ್ಕೊಂಡ್ಬಿಟ್ರೆ 43,000 ರೂಪಾಯಿ ಲಾಸ್ ಆಗುತ್ತೆ ನಿಮಗೆ ಆಯಿತಾ. ಇದು ಒಂದು ಸ್ಟ್ರಾಟಜಿ ಅವ್ರು ಹೇಳ್ಕೊಟ್ಟಿರ್ತಾರೆ ನಿಮಗೆ ಆಲ್ಮೋಸ್ಟ್. ಇದ್ರೊಳಗಡೆ ನಮಗೆ 3 ಅಂಶ ಅರ್ಥ ಮಾಡ್ಕೊಳ್ಳೋಣ ನಾವು. ಒಂದೇನಂತ ಹೇಳಿದ್ರೆ ನಮಗೆ ಎಸ್ಟಿಮೇಟ್ ಮಾರ್ಜಿನ್ ಎಷ್ಟು ಬೇಕು ನಮಗೆ. ಒಂದು ಎಸ್ಟಿಮೇಟ್ ಮಾರ್ಜಿನ್ ಬಂದುಬಿಟ್ಟು 97,000 ರೂಪೀಸ್, 97,500 ರೂಪೀಸ್ ಆಲ್ಮೋಸ್ಟ್ ನಿಯರ್ ಬೈ ಅನ್ಕೊಡಿ ಆಯಿತಾ. ಇದು ಬಂದ್ಬಿಟ್ಟು ನಮಗೆ ಎಸ್ಟಿಮೇಟ್ ಮಾರ್ಜಿನ್ ಬೇಕು. ಮ್ಯಾಕ್ಸಿಮಮ್ ಲಾಸ್ ಎಷ್ಟಿದೆ ನಮಗೆ ಇಲ್ಲಿ ಆಯಿತಾ. ಲಾಸ್ ಬಂದ್ಬಿಟ್ಟು 43,140 ರೂಪಾಯಿ ಲಾಸ್ ಇದೆ ಆಯಿತಾ. ಇದರೊಳಗೆ ಪ್ರಾಫಿಟ್ ಎಷ್ಟಿದೆ, ಅನ್ಲಿಮಿಟೆಡ್ ಪ್ರಾಫಿಟ್ ಇದೆ. ಮಾರ್ಕೆಟ್ ಈ ಕಡೆಗೆ ಹೋದರೆ ಅನ್ಲಿಮಿಟೆಡ್ ಪ್ರಾಫಿಟ್ ಇದೆ. ವಿನ್ನಿಂಗ್ ರೇಟ್ ಎಷ್ಟಿದೆ, 36% ವಿನ್ನಿಂಗ್ ರೇಟ್ ಇದೆ ಆಯಿತಾ. ಬ್ರೇಕ್ ಇವೆನ್ ಎಲ್ಲಿದೆ, 23,514. ಅಂದರೆ ಮಾರ್ಕೆಟ್ ಏನಾದರೂ 23,514 ಮೇಲೆ ಏನಾದರೂ ಎಕ್ಸ್ಪೈರಿ ಆದರೆ ಇಲ್ಲಿ ತೋರಿಸಿ ನೋಡಿ, 23,514 ಇಲ್ಲಿ ಬರುತ್ತೆ. 23,514 ಮೇಲೆ ಎಕ್ಸ್ಪೈರಿ ಆದರೆ ನಮಗೆ ಪ್ರಾಫಿಟ್ ಆಗುತ್ತೆ. 23,514ರಿಂದ 22,840 ಆದರೆ ಮಿನಿಮಮ್ ಪ್ರಾಫಿಟ್ಸ್ ಇದೇನು ಮಿನಿಮಮ್ ಲಾಸ್ ಆಗುತ್ತೆ. ಅಂದರೆ ಇದು ಟ್ರಯಾಂಗಲ್ ಮೇಲೆ ಹೋಗ್ತಾ ಏನಾಗುತ್ತೆ ಟ್ರೆಂಡ್ ಲೈನು, ಅದು ನಮಗೆ ಲಾಸ್ ಕಡಿಮೆ ಆಗ್ತಾ ಇರುತ್ತೆ. ಏನಾರ ಈ 22,840ರಿಂದ ಈ ಕಡೆಗೆ ಎಲ್ಲೇ ನಿಂತ್ಕೊಂಡ್ಬಿಟ್ರೆ ನಿಮಗೆ ಅರೌಂಡ್ 43,000 ರೂಪಾಯಿ ಕಟ್ಟಿಟ್ಟ ಬುತ್ತಿ ಅದು ಆಯಿತಾ. ಅದು ಲಾಸ್, ಅದು ಫಿಕ್ಸ್. ಸೇಮ್ ಇನ್ನೂ ಒಂದು ಸಿಮ್ಯುಲೇಟರ್ ಓಪನ್ ಮಾಡ್ತೀನಿ ಆಯಿತಾ. ಜಸ್ಟ್ ಒಂದೇ ಒಂದು ಅನಲೈಸ್ ಮಾಡ್ಕೊಳ್ಳೋಣ. ಇವಾಗ ಇನ್ನೂ ಒಂದು ಸಿಮ್ಯುಲೇಟರ್ ಓಪನ್ ಮಾಡಿದ್ದೀನಿ. ಇಲ್ಲೇನು ಮಾಡ್ತಾ ಇದ್ದೀರಿ ನಾವು, ಎಕ್ಸಾಂಪಲ್ ನೋಡಿ ಇಲ್ಲಿ ಆಯಿತಾ. ಏಪ್ರಿಲ್ 1ನೇ ತಾರೀಕಿದೆ ಎಂಟ್ರಿ ತೊಗೊತಾ ಇದ್ದೀರಿ ಆಯಿತಾ. ಏಪ್ರಿಲ್ 1ನೇ ತಾರೀಕು ಎಂಟ್ರಿ ತೊಗೊತಾ ಇದ್ದೀರಿ. ಏಪ್ರಿಲ್ 28ನೇ ತಾರೀಕು ನಾವೇನು ಮಾಡ್ತಾ ಇದ್ದೀರಿ, ಎಕ್ಸ್ಪೈರಿ ಡೇಟ್ನ ಚೂಸ್ ಮಾಡಿದ್ದೀರಿ. ಇದರೊಳಗೆ ಏನು ಮಾಡ್ತಾ ಇದ್ದೀರಿ ನಾವು ಅಂತ ಹೇಳಿದ್ರೆ, ಒಂದು ATM ಅಲ್ಲಿ ಬೈ ಮಾಡ್ತಾ ಇದ್ದೀರಿ. ಏನು ಮಾಡ್ತಾ ಇದ್ದೀರಿ, ಪಿ ಅಲ್ಲ, ATM ಅಲ್ಲಿ ಕಾಲ್ ATM ಅಲ್ಲಿ ನಾವು ಬೈ ಮಾಡ್ತಾ ಇದ್ದೀರಿ. ಇದು ನಮ್ಮ ಒಂದು ಸ್ಟ್ರಾಟಜಿ ಆಯಿತು ಆಯಿತಾ. ಇದರೊಳಗಡೆ ನೋಡಿ ನೀವು ಆಯಿತಾ, ಅಲ್ಲಿ ರೌಂಡ್ ಮಾಡಿದೆ, ಇಲ್ಲಿ ಟಿಕ್ ಮಾಡ್ಕೊಂಡು ಹೋಗ್ತೀನಿ ಆಯಿತಾ. ಇಲ್ಲಿ ನಮಗೆ ಎಸ್ಟಿಮೇಟ್ ಮಾರ್ಜಿನ್ ಎಷ್ಟು ಬೇಕು, 43,000 ರೂಪಾಯಿ ಎಸ್ಟಿಮೇಟ್ ಮಾರ್ಜಿನ್ ಬೇಕು. ವಿನ್ನಿಂಗ್ ರೇಟ್ ಎಷ್ಟಿದೆ, ಸೇಮ್ ಅಷ್ಟೇ 36% ಇದೆ. ಮ್ಯಾಕ್ಸಿಮಮ್ ಪ್ರಾಫಿಟ್ ಎಷ್ಟಿದೆ, ಅನ್ಲಿಮಿಟೆಡ್ ಇದೆ. ಮ್ಯಾಕ್ಸಿಮಮ್ ಲಾಸ್ ಎಷ್ಟಿದೆ, 43,000 ರೂಪಾಯಿ ಇದೆ. ಅದರೊಳಗೆ ಎಷ್ಟಿತ್ತು, 43,140 ರೂಪಾಯಿ ಇತ್ತು. ಇದರೊಳಗೆ 43,000 ಆಯಿತಾ. ಒಂದು ಸೆಕೆಂಡ್ ಇಲ್ಲಿ ಬರೆಯೋಣ. ಇದರೊಳಗೆ 43,722 ರೂಪಾಯಿ ಮ್ಯಾಕ್ಸಿಮಮ್ ಲಾಸ್ ಇದೆ ಆಯಿತಾ. 23,523 ಇದೆ, 23,523 ಇದೆ. ಯಾವುದು ನಮಗೆ ಬ್ರೇಕ್ ಇವೆನ್ನು ಆಯಿತಾ. ಇಲ್ಲಿ ಮಾರ್ಜಿನ್ ಎಷ್ಟು ಬೇಕು, 43,000 ರೂಪಾಯಿ. ಅಲ್ಲೆಷ್ಟು ಬೇಕಾಯ್ತು ನಮಗೆ, 97,000 ರೂಪಾಯಿ ಬೇಕಾಯಿತು ಆಯಿತಾ. 43,700 ಚಿಲ್ಲರೆ ನಮಗೆ ಎಸ್ಟಿಮೇಟ್ ಮಾರ್ಜಿನ್ ಬೇಕು. ಎರಡೂ ಸಹ ಸೇಮ್ ಇದೆ ನಮಗೆ ಇಲ್ಲಿ. ಬ್ರೇಕ್ ಇವೆನ್ನು ಸೇಮ್ ಆಲ್ಮೋಸ್ಟ್ ಒಂದು 5-6 ಪಾಯಿಂಟ್ ಹೆಚ್ಚು ಕಮ್ಮಿ ಇದೆ. ಮ್ಯಾಕ್ಸಿಮಮ್ ಲಾಸು ಒಂದು 200-300 ಒಂದು 500 ಪಾಯಿಂಟ್ ಹೆಚ್ಚು ಕಡಿಮೆನಲ್ಲಿದೆ ಆಯಿತಾ. ವಿನ್ನಿಂಗ್ ರೇಟ್ 36%, ಅಲ್ಲೂ 36% ಇದೆ. ಎಸ್ಟಿಮೇಟ್ ಮಾರ್ಜಿನ್ 43,000 ಬೇಕು, ಇಲ್ಲಿ 97,000 ಬೇಕು. ಇದರೊಳಗೆ ಮಾರ್ಕೆಟ್ ಏನಾದ್ರೂ ಆಯಿತಾ, ಮಾರ್ಕೆಟ್ ಸೇಮ್ ಇಲ್ಲಿಂದ ಇಲ್ಲಿ ನಿಂತ್ಕೊಂಡ್ರೆ ಒಂದು ಮಿನಿಮಮ್ ಲಾಸ್ ಇರುತ್ತೆ. ಈ ಕಡೆ ನಿಂತ್ಕೊಂಡ್ರೆ ಫಿಕ್ಸ್ ಲಾಸ್ 43,000. ಇಲ್ಲಿಂದ ಮೇಲೆ ನಿಂತ್ಕೊಂಡ್ರೆ ನಮಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಆಗುತ್ತೆ. ಇದನ್ನು ಏನು ಮಾಡೋಣ ನಾವಿವಾಗ, ಬಿಡಿ ಫುಲ್ ಅಲ್ಸಾಕ್ಬಿಟ್ಟಿದ್ದೀನಿ ಆಯಿತಾ. ಇವಾಗ ಏನು ಮಾಡೋಣ ನಾವಿಲ್ಲಿ ಆಯಿತಾ. ಇದನ್ನು ಎರಡೂ ಸಹ ಒನ್ ಡೇ ಮೂವ್ ಮಾಡ್ಕೊಂಡು ಹೋಗೋಣ. ಅಂದರೆ ನಾನು ಶಫಲ್ ಮಾಡಿ ಮೂವ್ ಮಾಡ್ತಾ ಇರ್ತೀನಿ, ನೀವು ಅಬ್ಸರ್ವ್ ಮಾಡ್ತಾ ಇರಿ ಆಯಿತಾ. ಇದು ಬಂದ್ಬಿಟ್ಟು ಇಲ್ಲಿ ಏನಿದೆ, ಇಲ್ಲಿ ಒಂದು ಏನು ಕಾಣುತ್ತೆ ನಿಮಗೆ ಆಯಿತಾ. ಈ ಒಂದು ಕಾಣೋದು ಬಂದ್ಬಿಟ್ಟು ಓನ್ಲಿ ನಾನು ಹೇಳ್ತಾ ಇರೋ ಸ್ಟ್ರಾಟಜಿನ ಬೈ ಮಾಡಿರೋದು ಇದು ಆಯಿತಾ. ಇಲ್ಲಿ ಎರಡು ಏನು ಕಾಣುತ್ತೆ, ಇದ್ರ ಜೊತೆಗೆ ಅದು ಅಬ್ಸರ್ವ್ ಮಾಡ್ತಾರೆ. ನಾನು ಶಫಲ್ ಮಾಡಿದಾಗ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ. ಇಲ್ಲಿ ಎರಡು ಏನು ಕಾಣುತ್ತೆ, ಅದು ಬಂದ್ಬಿಟ್ಟು ಅವ್ರು ಹೇಳ್ಕೊಟ್ಟಿರೋ ಸ್ಟ್ರಾಟಜಿ. ಅಂದರೆ ಕೆಲವರು ಹೇಳ್ಕೊಡೋ ಸ್ಟ್ರಾಟಜಿ, ಅವರಂತೆಲ್ಲ ಯಾರೋ ಕೆಲವರು ಇನ್ಸ್ಟಿಟ್ಯೂಷನಲ್ಲಿ ಹೇಳ್ಕೊಡೋ ಸ್ಟ್ರಾಟಜಿ ಆಯಿತಾ. ಇದನ್ನು ಎವ್ರಿ ಡೇ ನಾನು ಏನು ಮಾಡ್ತೀನಿ, ಒನ್ ಡೇ ಮೂವ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ನಿಮ್ಗೆ ಎರಡರದ್ದು ಪ್ರಾಫಿಟ್ನ ಇಲ್ಲಿ ಕಾಣ್ತಾ ಇರುತ್ತೆ ಆಯಿತಾ. ಜೊತೆಯಲ್ಲಿ ಇಲ್ಲಿ ಕೆಳಗಡೆನೂ ಕಾಣ್ತಾ ಇರುತ್ತೆ. ಎರಡೂ ಪ್ರಾಫಿಟು ಇಲ್ಲಿ ಎರಡೂ ಕಡೆ ಕಾಣ್ತಾ ಇರುತ್ತೆ. ಆ ವಿನ್ನಿಂಗ್ ರೇಟ್ ಇದೆ, ಅದು ಎರಡೂ ಕಡೆ ಇಲ್ಲೇ ಕಾಣ್ತಾ ಇರುತ್ತೆ. ನೋಡ್ತಾ ಇರಿ ನೀವೇನಾಗುತ್ತೆ, ಏನು ಬಿಡುತ್ತೆ ಎವ್ರಿ ಡೇ ಅಂತ ನೋಡ್ತಾ ಇರಿ. ಒನ್ ಡೇ ಮೂವ್ ಮಾಡ್ಕೊಂಡು ಹೋಗ್ತೀನಿ. ಇವಾಗ ಫ್ಯೂಚರು ಪ್ಲಸ್ PE ಏನು ಬೈ ಮಾಡಿದೆ ಹೆಜ್ ಮಾಡಿ,
ಅದ್ರದ್ದು ಒನ್ ಡೇ ಮೂವ್ ಮಾಡ್ತೀನಿ. ಯಾಕೆ ನಾನು ಒನ್ ಡೇ ಮೂವ್ ಮಾಡ್ತೀನಿ, ಅದು ಹಾಫ್ ಆನ್ ಅವರು 1 ಅವರ್ ಎಲ್ಲ ಮೂವ್ ಮಾಡಿದ್ರೆ ಟೈಮ್ ಜಾಸ್ತಿ ಲೆಂತಿ ತೊಗೊಳುತ್ತೆ. ಒನ್ ಡೇ ಮೂವ್ ಮಾಡ್ಕೊಂಡು ಹೋಗ್ತೀನಿ ಆಯಿತಾ. ಫಸ್ಟ್ ಒನ್ ಡೇ ಮೂವ್ ಮಾಡ್ತಾ ಇದ್ದೀನಿ. ಫ್ಯೂಚರು ಪ್ಲಸ್ ಪಿ ಏನು ಬೈ ಮಾಡಿದ್ರಿ ಹೆಜ್ಗೆ ಅಂತ, ಅದರೊಳಗೆ ಒನ್ ಡೇ ಮೂವ್ ಮಾಡ್ತಾ ಇದ್ದೀನಿ ನಾನು. 17,043 ರೂಪಾಯಿ ಲಾಸ್ ಆಗ್ತಿದೆ. ಅಂದರೆ ಮಾರ್ಕೆಟು ಗ್ಯಾಪ್ ಡೌನ್ ಆಗಿದೆ, 17,043 ರೂಪಾಯಿ ಲಾಸ್ ಆಗ್ತಿದೆ. ಇವಾಗ ನಾನು ಏನು ಚೆಕ್ ಮಾಡಿದೆ ಸ್ಟ್ರಾಟಜಿ, ಅದರೊಳಗೂ ಸೇಮ್ ಅದೇ ಥರ ಒನ್ ಡೇ ಮೂವ್ ಮಾಡ್ತಾ ಇದ್ದೀನಿ. ಎಷ್ಟು ಲಾಸ್ ಆಗ್ತಿದೆ? 15,088 ರೂಪಾಯಿ ಲಾಸ್ ಆಗ್ತಿದೆ ಇದ್ರೊಳಗಡೆ. ಇದ್ರೊಳಗೆ ಲಾಸ್ ಆಗ್ತಿರೋದು 15,088 ರೂಪಾಯಿ, ಅದರೊಳಗೆ 17,000 ಚಿಲ್ಲರೆ. ಮತ್ತೆ ಇವಾಗ ಏನು ಮಾಡ್ತೀನಿ, ಅದು ಫ್ಯೂಚರ್ ಪ್ಲಸ್ ಪಿ ಇ ಬೈ ಮಾಡಿದ್ರೊಳಗಡೆ ಮತ್ತೆ ಒನ್ ಡೇ ಮೂವ್ ಮಾಡ್ತಾ ಇದ್ದೀನಿ ಆಯಿತಾ. 7,397 ರೂಪಾಯಿ ಲಾಸಲ್ಲಿದೆ. ಅಂದರೆ ಮಾರ್ಕೆಟ್ ಮತ್ತೆ ಗ್ಯಾಪ್ ಅಪ್ ಆಯಿತು ಆಯಿತಾ. ಇದರೊಳಗೆ ಸೇಮ್ ಅದೇ ಥರ ಒನ್ ಡೇ ಮೂವ್ ಮಾಡ್ತೀನಿ. 6,422 ರೂಪಾಯಿ ಲಾಸಲ್ಲಿದೆ ಆಯಿತಾ. ಮತ್ತೆ ಇವಾಗ ಏನು ಮಾಡ್ತೀನಿ, ಇದರೊಳಗೆ ಒನ್ ಡೇ ಮೂವ್ ಮಾಡ್ತೀನಿ ನಾನು. ಅರೌಂಡ್ 3,926 ರೂಪಾಯಿಗೆ ಲಾಸ್ ಬಂತು ಆಯಿತಾ. ಇದರೊಳಗೆ ಒನ್ ಡೇ ಮೂವ್ ಮಾಡ್ತೀನಿ ನಾನು ಇವಾಗ. ಇದು 3,945 ರೂಪಾಯಿ, ಆಲ್ಮೋಸ್ಟ್ ಎರಡು ಸಹ ಸೇಮ್ ಲಾಸಲ್ಲಿದೆ. ಇವಾಗ ನೆಕ್ಸ್ಟ್ ಏನು ಮಾಡ್ತೀನಿ, ಇದ್ರೊಳಗಡೆ ಒನ್ ಡೇ ಮೂವ್ ಮಾಡ್ತೀನಿ ನಾನು. ಅರೌಂಡ್ ಇವಾಗ 32,000 ರೂಪಾಯಿ ಪ್ರಾಫಿಟ್ ಆಯ್ತು ನನಗೆ. ಯಾವುದ್ರೊಳಗಡೆ? ಫ್ಯೂಚರ್ನ ಬೈ ಮಾಡಿ ಪಿನ ಹೆಜ್ ಮಾಡಿದ್ನಲ್ಲ, ಅದರೊಳಗೆ ನನಗೆ 32,000 ರೂಪಾಯಿ ಪ್ರಾಫಿಟ್ ಆಗಿದೆ. ಸೇಮ್ ಅದೇ ಥರ ಏನು ಜಸ್ಟ್ ಒಂದು ಕಾಲ್ ಬೈ ಮಾಡಿದಿರಲ್ಲ ನಾವು, ಅದರೊಳಗೆ ಒನ್ ಡೇ ಮೂವ್ ಮಾಡ್ತೀನಿ ಇವಾಗ. ಅದರೊಳಗೆ 32,069 ರೂಪಾಯಿ ಪ್ರಾಫಿಟ್ ಆಗಿದೆ. ಇದರೊಳಗೆ ಎಷ್ಟಾಗಿದೆ? 32,030 ರೂಪಾಯಿ ಪ್ರಾಫಿಟ್ ಆಗಿದೆ ಆಯಿತಾ. ಇವಾಗ ಇದರೊಳಗೆ ಮತ್ತೆ ಇನ್ನೂ ಒನ್ ಡೇ ಮೂವ್ ಮಾಡ್ತೀನಿ ನಾನು. ಒನ್ ಡೇ ಮೂವ್ ಮಾಡಿದ್ರೆ ನಮಗೆ 33,059 ರೂಪಾಯಿ ಪ್ರಾಫಿಟ್ ಬರ್ತಾ ಇದೆ ಆಯಿತಾ. ಇದರೊಳಗೆ ಒನ್ ಡೇ ಮೂವ್ ಮಾಡ್ತೀನಿ ನಾನು. ಇದರೊಳಗೆ 32,015 ರೂಪಾಯಿ, ಅಂದರೆ ಆಲ್ಮೋಸ್ಟ್ 1,000 ರೂಪಾಯಿ ಡಿಫ್ರೆನ್ಸಲ್ಲಿದೆ. ಇವಾಗ ಮತ್ತೆ ನಾವೇನು ಫ್ಯೂಚರ್ನ ಬೈ ಮಾಡಿದಿರಿ, ಹೆಜ್ ಮಾಡಿದಿರಿ, ಅದರೊಳಗೆ ಒನ್ ಡೇ ಮೂವ್ ಮಾಡ್ತಾ ಇದ್ದೀನಿ ನಾನು ಆಯಿತಾ. 37,000 ರೂಪಾಯಿ ಇದರೊಳಗೆ ಪ್ರಾಫಿಟ್ ಆಗ್ತಾಯಿದೆ. ಬರೀ ಕಾಲ್ ಬೈ ಮಾಡಿರೋದ್ರೊಳಗಡೆ 30,000 ರೂಪಾಯಿ ಪ್ರಾಫಿಟ್ ಆಗ್ತಾಯಿದೆ ಆಯಿತಾ. ನೆಕ್ಸ್ಟ್ ಒನ್ ಡೇ ಮೂವ್ ಮಾಡ್ತಾ ಇದ್ದೀನಿ ನಾನು. 18,017 ರೂಪಾಯಿ ಪ್ರಾಫಿಟಲ್ಲಿದೆ. ಇದರೊಳಗೆ ಒನ್ ಡೇ ಮೂವ್ ಮಾಡ್ತಾ ಇದ್ದೀನಿ ಆಯಿತಾ. 42,000 ರೂಪಾಯಿ ಪ್ರಾಫಿಟ್ ಆಗ್ತಾಯಿದೆ. ಇದರೊಳಗೆ 42,000 ಪ್ರಾಫಿಟ್ ಆಯಿತು ಬರೀ ಕಾಲಲ್ಲಿ ಆಯಿತಾ. ಇದರೊಳಗಡೆ ಬಂದುಬಿಟ್ಟು ನಮ್ಗೆ ಏನಾಯ್ತು ಅಂತ ಹೇಳಿದ್ರೆ, 51,000 ರೂಪಾಯಲ್ಲಿ 33,000 ರೂಪಾಯಿ ಏನು ಪಿ ಇ ಬೈ ಮಾಡಿದಿರಿ, ಆ ಪಿ ಇ ನಮಗೆ ಡ್ರಾಪ್ ಆಯಿತು. ಅದಕ್ಕೋಸ್ಕರ 18,000 ನಮಗೆ ಇಲ್ಲಿ ಪ್ರಾಫಿಟ್ ಬಂತು ಆಯಿತಾ. ಮತ್ತೆ ಏನು ಮಾಡ್ತಾ ಇದ್ದೀನಿ, ಮತ್ತೆ ಒನ್ ಡೇ ಮೂವ್ ಮಾಡ್ತೀನಿ ನಾನಿಲ್ಲಿ. ಯಾವುದ್ರೊಳಗಡೆ? ಫ್ಯೂಚರು ಪ್ಲಸ್ ಇದರೊಳಗೆ ಏನು ಮಾಡಿದಿರಿ, ಅದರೊಳಗೆ ಒನ್ ಡೇ ಮೂವ್ ಮಾಡ್ತೀನಿ. ಇವಾಗ ಎಷ್ಟಾಗಿದೆ ಡೇಟ್ ನೋಡ್ಕೊಳ್ಳಿ ನೀವು ಆಯಿತಾ. ಈ ಡೇಟ್ ಬಂದ್ಬಿಟ್ಟು ನಮಗೆ 13ನೇ ತಾರೀಕು ನಡೀತಾ ಇದೆ. ಇದರೊಳಗೆ 13ನೇ ತಾರೀಕು ನಡೀತಾ ಇದೆ ಆಯಿತಾ. ಇವಾಗ ನೆಕ್ಸ್ಟ್ ಒನ್ ಡೇ ಮೂವ್ ಮಾಡ್ತಾ ಇದ್ದೀನಿ ನಾನು. 52,000 ರೂಪಾಯಿ ಪ್ರಾಫಿಟ್ ಆಯಿತು. ಯಾವುದ್ರೊಳಗಡೆ? ಫ್ಯೂಚರು ಪ್ಲಸ್ ಇದೇನು ಮಾಡಿದಿರಿ ಆಯಿತಾ. ಈ ಫ್ಯೂಚರು ಪ್ಲಸ್ ಪಿನ ಹೆಜ್ ಮಾಡಿದಿರಲ್ಲ, ಅದರೊಳಗೆ 52,000 ರೂಪಾಯಿ ಪ್ರಾಫಿಟ್ ಆಗ್ತಾ ಇದೆ. ಸೇಮ್ ಅದೇ ಥರ ಬಂದ್ಬಿಟ್ಟು ಆಯಿತಾ. ಇವಾಗ ಏನು ನಾವು ಬರೀ ಒಂದೇ ಒಂದು ಕಾಲ್ ಬೈ ಮಾಡಿದ್ರಿ, ಅದರೊಳಗೆ ಒನ್ ಡೇ ಮೂವ್ ಮಾಡ್ತಾ ಇದ್ದೀನಿ. 32,000 ರೂಪಾಯಿ ಪ್ರಾಫಿಟ್ ಆಗ್ತದೆ. ಏನಕ್ಕೆ ಅಂತ ಹೇಳಿದ್ರೆ, ಇದು ಮಾರ್ಕೆಟ್ ಸೈಡ್ ವೇಸ್ ಇದ್ರೂ ಸಹ, ಇಲ್ಲ ಸ್ಲೋ ಮೂವ್ಮೆಂಟ್ ಆದರೂ ಸಹ ನಿಮಗೆ ಪ್ರೀಮಿಯಂ ಮೆಲ್ಟ್ ಆಗ್ತಾ ಇರುತ್ತೆ ಇದರೊಳಗಡೆ. ನೆಕ್ಸ್ಟ್ ಒನ್ ಡೇ ಮೂವ್ ಮಾಡ್ತಾ ಇದ್ದೀನಿ ನಾನು. 55,000 ರೂಪಾಯಿ ಪ್ರಾಫಿಟ್ ಆಗ್ತಾ ಇದೆ. ಬರೀ ಸಿನಲ್ಲಿ ಅರೌಂಡ್ 49,000 ರೂಪಾಯಿ ಪ್ರಾಫಿಟ್ ಆಗ್ತಾ ಇದೆ. ಆಲ್ಮೋಸ್ಟ್ ಒಂದು 5,000-6,000 ರೂಪಾಯಿ ಡಿಫ್ರೆನ್ಸಲ್ಲಿದೆ ಆಯಿತಾ. ನೆಕ್ಸ್ಟು ಫ್ಯೂಚರ್ ಪ್ಲಸ್ ಇದರೊಳಗೆ ನಾನು ಒನ್ ಡೇ ಮೂವ್ ಮಾಡ್ತಾ ಇದ್ದೀನಿ ಆಯಿತಾ. 43,000ಕ್ಕೆ ಬಂತು. ಇದರೊಳಗೆ ಒನ್ ಡೇ ಮೂವ್ ಮಾಡ್ತಾ ಇದ್ದೀನಿ. 47,000ದಲ್ಲಿದೆ ಇದು ಆಯಿತಾ. ನೆಕ್ಸ್ಟ್ ಒನ್ ಡೇ ಮೂವ್ ಮಾಡ್ತಾ ಇದ್ದೀನಿ ನಾನು. ಯಾವುದ್ರೊಳಗೆ? ಫ್ಯೂಚರು ಪ್ಲಸ್ ಪಿನಲ್ಲಿ ಎಷ್ಟಾಗ್ತದೆ? 52,000 ರೂಪಾಯಿ ಪ್ರಾಫಿಟ್ ಓಡ್ತಾ ಇದೆ. ಬರೀ ಕಾಲ್ ಬೈ ಮಾಡಿರೋದ್ರೊಳಗೆ ಒನ್ ಡೇ ಮೂವ್ ಮಾಡ್ತಾ ಇದ್ದೀನಿ. 55,000 ರೂಪಾಯಿ ಪ್ರಾಫಿಟ್ ಓಡ್ತಾ ಇದೆ ಆಯಿತಾ. ನೀವು ಡೇಟ್ ಒಬ್ಸರ್ವ್ ಮಾಡ್ತಾ ಇರಿ ಎರಡೂ ಸಹ ಆಯಿತಾ. ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ, ಫ್ಯೂಚರು ಪ್ಲಸ್ ಪಿ ಇ ನಾವು ಎಂಟ್ರಿ ಮಾಡಿದ್ರೊಳಗಡೆ ಒನ್ ಡೇ ಮೂವ್ ಮಾಡ್ತಾ ಇದ್ದೀನಿ. 59,046 ರೂಪಾಯಿ ಪ್ರಾಫಿಟಲ್ಲಿದೆ. ಸೇಮ್ ಅದೇ ಥರ ಒಂದು ಕಾಲ್ ಬೈಯಲ್ಲಿ ಮೂವ್ ಮಾಡ್ತಾ ಇದ್ದೀನಿ. 52,000 ರೂಪಾಯಿ ಪ್ರಾಫಿಟಲ್ಲಿದೆ ಆಯಿತಾ. ಇಲ್ಲಿ 59,000 ಇದೆ, ಇಲ್ಲಿ 52,000 ಇದೆ. ಆಲ್ಮೋಸ್ಟ್ ಒಂದು 7-8 ರೂಪಾಯಿ ನಮಗೆ ಲಾಸಲ್ಲಿ ಓಡ್ತಾ ಇದೆ. ಪರವಾಗಿಲ್ಲ. ಇವಾಗ ಏನು ಮಾಡೋಣ, ಫ್ಯೂಚರ್ ಬೈ ಮಾಡಿ ಒಂದು ಕಾಲ್ ಬೈ ಮಾಡಿರೋದ್ರೊಳಗಡೆ 63,000 ರೂಪಾಯಿ ಪ್ರಾಫಿಟಲ್ಲಿದೆ. ಬರೀ ಒಂದು ಕಾಲ್ ಬೈ ಮಾಡಿರೋದ್ರೊಳಗೆ ಒನ್ ಡೇ ಹೋಗ್ತೀನಿ. 69,000 ರೂಪಾಯಿ ಪ್ರಾಫಿಟ್ ಆಯ್ತು ಇರೋಗಡೆ ಆಯಿತಾ. ಯಾವುದ್ರೊಳಗಡೆ? ಒಂದು ಕಾಲ್ ಬೈ ಮಾಡಿರೋಗಡೆ 69,000 ರೂಪಾಯಿ ಆಯಿತು. ಫ್ಯೂಚರ್ ಪ್ಲಸ್ ಇದರೊಳಗೆ ಮಾಡಿರೋಗಡೆ ನಮಗೆ 63,000 ರೂಪಾಯಿ ಇದೆ. ಇದರೊಳಗೆ ಮತ್ತೆ ಒನ್ ಡೇ ಮೂವ್ ಮಾಡ್ತಾ ಇದ್ದೀನಿ ನಾನು. 40,000 ರೂಪಾಯಿ ಪ್ರಾಫಿಟ್ ಬಂತು. ಇದರೊಳಗೆ ಒನ್ ಡೇ ಮೂವ್ ಮಾಡ್ತಾ ಇದ್ದೀನಿ. 54,000 ರೂಪಾಯಿ ಪ್ರಾಫಿಟ್ ಇದೆ. ಜಸ್ಟ್ ಮತ್ತೆ ಏನು ಮಾಡ್ತೀನಿ, ಒನ್ ಡೇ ಮೂವ್ ಮಾಡ್ತಾ ಇದ್ದೀನಿ. ಒನ್ ಡೇ ಮೂವ್ ಮಾಡಿದ್ರೆ ನಮಗೆ ಇದರೊಳಗಡೆ 42,000 ರೂಪಾಯಿ ಪ್ರಾಫಿಟ್ ಓಡ್ತಾ ಇದೆ. ಇದರೊಳಗೆ ಒನ್ ಡೇ ಮೂವ್ ಮಾಡ್ತಾ ಇದ್ದೀರಿ. ಅರೌಂಡ್ 40,000 ರೂಪಾಯಿ ಪ್ರಾಫಿಟ್ ಓಡ್ತಾ ಇದೆ. 24ನೇ ತಾರೀಕು ಬಂದಿರಿ. ನೆಕ್ಸ್ಟ್ ಒನ್ ಡೇ ಮೂವ್ ಮಾಡ್ತಾ ಇದ್ದೀನಿ ನಾನು. 27ನೇ ತಾರೀಕು ಅಂದರೆ ಎಕ್ಸ್ಪೈರಿ ದಿನ 35,000 ರೂಪಾಯಿ ಪ್ರಾಫಿಟ್ ಓಡ್ತಾ ಇದೆ. ಇದರೊಳಗೆ ಎಕ್ಸ್ಪೈರಿ ದಿನ ಬಂದರೆ 27,000 ರೂಪಾಯಿ ಪ್ರಾಫಿಟ್ ಓಡ್ತಾ ಇದೆ. ಇದಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ? 35 ಪ್ಲಸ್ 27,000 ರೂಪಾಯಿ ಆಯಿತಾ. 27,000 ರೂಪಾಯಿ ಎರಡು ಡಿಫ್ರೆನ್ಸ್ ಇದೆ. ಇದಕ್ಕೆ ಏನಪ್ಪ ನಮಗೆ ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಒಂದು ಮಾರ್ಜಿನ್ ಜಾಸ್ತಿ ಬೇಕು. ನಾವು ಇಷ್ಟು ಲಾಂಗ್ ಯಾವುದೇ ಕಾರಣಕ್ಕೂ ಯಾವುದೇ ಟ್ರೇಡ್ ಎಂಟ್ರಿ ತೊಗೊಂಡ್ರು ಎಂಡ್ ಆಫ್ ದ ಮಂತ್ವರೆಗೂ ನಾವು ವೆಯ್ಟ್ ಮಾಡಲ್ಲ, ಒಂದು ರೀಸನ್ನು ಆಯಿತಾ. ಪ್ಲಸ್ ಯಾವುದೇ ಎಂಟ್ರಿ ತೊಗೊಂಡ್ರು ನಮ್ಮ ಒಂದು ಸಪೋರ್ಟ್ ಹತ್ರ ಎಂಟ್ರಿ ತೊಗೊತೀರಿ. ಒಂದು ರೆಸಿಸ್ಟೆನ್ಸ್ ಹತ್ರ ಏನು ಕ್ಯಾಂಡಲ್ ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ ಅದನ್ನ ನೋಡ್ಕೊಂಡು ನಾವು ಎಕ್ಸಿಟ್ ಮಾಡ್ತೀರಿ, ವಾಟ್ ಎವರ್ ಇಟ್ ಇಸ್ ಆಯಿತಾ. ಕ್ಯಾಂಡಲ್ ಮೇಲೋ ಇಲ್ಲ ಒಂದು ರೆಸಿಸ್ಟೆನ್ಸ್ ಬಂತು ಅಂತನೋ, ಇಲ್ಲ ನಮಗೆ
ಇನ್ವೆಸ್ಟ್ಮೆಂಟ್ ಮೇಲೆ ಇಷ್ಟು ಪ್ರಾಫಿಟ್ ಆಗಿದೆ ಅಂತನೋ ಏನೋ ಒಂದು ಇದ್ರ ಮೇಲೆ ನಾವು ಆಚೆ ಬರ್ತೀವಿ. ಇದರೊಳಗೆ ಆಲ್ಮೋಸ್ಟ್ ನಮಗೆ 1:1 ಅಂದರೆ ನಾವು 43,000 ರೂಪಾಯಿ ನಮ್ಮದು ಇನ್ವೆಸ್ಟ್ಮೆಂಟ್ ಇತ್ತು. ಆ 43,000 ರೂಪಾಯಿಗೆ ಆಲ್ಮೋಸ್ಟ್ 59,000-60,000 ಹತ್ತಿರ ನಮಗೆ ಪ್ರಾಫಿಟ್ ಬಂದುಬಿಟ್ಟಿದ್ದು ನಾವು. ಆದರೂ ಎಕ್ಸಿಟ್ ಮಾಡಿಲ್ಲ. ಮಂತ್ ಎಂಡ್ವರೆಗೆ ಏನಾಗುತ್ತೆ ನೋಡೋಣ ಅಂತ ನಾವು ಬಂದ್ರಿ. ಇದಕ್ಕೆ ಏನು ಡಿಫ್ರೆನ್ಸ್ ಬರುತ್ತೆ ಅಂದರೆ, ಕೆಲವರು ಆ ಸ್ಟ್ರಾಟಜಿನ ಅಂದರೆ ಇಲ್ಲಿ ತೋರಿಸಿ ನೋಡಿ, ಈ ಸ್ಟ್ರಾಟಜಿ ಏನಿದೆ, ಈ ಸ್ಟ್ರಾಟಜಿ ಕೆಲವರು ಚಾರ್ಜ್ ಮಾಡಿ ಜನಗಳಿಗೆ ಹೇಳ್ಕೊಡ್ತಾರೆ. ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನಿಲ್ಲ, ಆಯಿತಾ. ಎರಡೂ ಸೇಮ್ ಇರುತ್ತೆ. ನಿಮ್ಗೆ ಇದ್ರೊಳಗಡೆ ಬ್ರೋಕರೇಜ್ ಚಾರ್ಜ್, ಒಂದು ಫ್ಯೂಚರ್ನ ಬೈ ಮಾಡಿ ಸೇಲ್ ಮಾಡಬೇಕಂತ ಹೇಳಿದ್ರೆ 600 ರೂಪಾಯಿಂದ 700 ರೂಪಾಯಿವರೆಗೂ ಚಾರ್ಜಸ್ ಆಗುತ್ತೆ. ಜೊತೆಯಲ್ಲಿ ಪಿ ಇ ಬೇರೆ ಅದೊಂದು 50 ರೂಪಾಯಿಂದ 100 ರೂಪಾಯಿ ಚಾರ್ಜಸ್ ಆಗುತ್ತೆ. ಬಟ್ ನೀವು ಅದೊಂದೇ ಒಂದು ಕಾಲ್ ಬೈ ಮಾಡ್ತಿರಲ್ಲ, ಅದರೊಳಗೆ ನಿಮಗೆ ಬೈಸ್ ಎರಡು ಸೇರಿ ಬರೀ ಒಂದು 100 ರೂಪಾಯಿ ಆಗಿರುತ್ತೆ ಅಷ್ಟೇ, ಅದಕ್ಕಿಂತ ಜಾಸ್ತಿ ಆಗಿರಲ್ಲ. ನಿಮ್ಗೆ ಅದರೊಳಗೂ ಸೇಮ್ 43,000 ರೂಪಾಯಿ ಲಾಸ್ ಬರ್ತಾ ಇದೆ, ಇದ್ರೊಳಗೆ 43,000 ರೂಪಾಯಿ ಲಾಸ್ ಬರ್ತಾ ಇದೆ. ಅದರೊಳಗೂ 36% ನಿಮಗೆ ವಿನ್ನಿಂಗ್ ರೇಟ್ ಇತ್ತು, ಇದರೊಳಗೆ 36,000 ವಿನ್ನಿಂಗ್ ರೇಟ್ ಇತ್ತು. ಇದರೊಳಗೆ ಬ್ರೇಕ್ ಇವನ್ ಅಷ್ಟೇ ಇತ್ತು, ಅದರೊಳಗೆ ಬ್ರೇಕ್ ಇವನ್ ಅಷ್ಟೇ ಇತ್ತು. ನಿಮ್ಮ ಬರೀ ಅದೊಂದೇ ಒಂದು ಸ್ಟ್ರಾಟಜಿ ಕೊಡೋಕ್ಕೆ ಎಷ್ಟೋ ಜನಗಳು ನಿಮ್ಮ ಹತ್ರ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆಯಿತಾ, ಸಾವಿರಾರು ರೂಪಾಯಿ ದುಡ್ಡುಗಳನ್ನ ಕಿತ್ಕೊಂಡು ಆ ಸ್ಟ್ರಾಟಜಿ ಹೇಳ್ಕೊಡ್ತೀನಿ, ಈ ಸ್ಟ್ರಾಟಜಿ ಹೇಳ್ಕೊಡ್ತೀನಿ, ಈ ಸ್ಟ್ರಾಟಜಿ ಚೆನ್ನಾಗಿದೆ, ಈ ಥರ ಮಾಡಿ ಅಂತ ಹೇಳ್ತಾರೆ. ಆ ಸ್ಟ್ರಾಟಜಿ ವರ್ಕೌಟ್ ಆಗಿಲ್ಲ ಅಂತ ಮತ್ತೆ ಹೋದರೆ ಮತ್ತೆ ಇನ್ನೂ ಒಂದು ಅಡ್ವಾನ್ಸ್ ಸ್ಟ್ರಾಟಜಿ ಇದೆ, ಅದು ತುಂಬ ಚೆನ್ನಾಗಿದೆ, ಅದರೊಳಗೆ ವಿನ್ನಿಂಗ್ ರೇಟ್ ತುಂಬ 99% ಇದೆ, ಅದರೊಳಗೆ ನೀವು ಮಾಡಿ ಅಂತ ಹೇಳ್ತಾರೆ. ಈ ಥರ ಪಾಪ ಜನಗಳ ಹತ್ರ ದುಡ್ಡು ಇರಲ್ಲ, ಆದರೂ ಏನೋ ಒಂದು ಕಲ್ತ್ಕೊಬೇಕು, ಒಂದು ಸಾಧನೆ ಮಾಡಬೇಕು, ನಾವು ಅಚೀವ್ಮೆಂಟ್ ಮಾಡಬೇಕು ಇದ್ರೊಳಗಡೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಏನೋ ಒಂದು ಮಾಡೋಣ ಅಂತ ಸಾಲ ಸೋಲ ಮಾಡ್ಕೊಂಡೋಗಿ ದುಡ್ಡು ಕೊಟ್ಟು ಪಾಪ ಅವ್ರಿಗೆ ಆ ಒಂದು ಕರ್ಟಸಿನೇ ಇರಲ್ಲ, ಅವ್ರಿಗೆ ಹೇಳ್ಕೊಡ್ತಾರಲ್ಲ ಅವ್ರಿಗೆ. ಆಮೇಲೆ ಹೋಗಿ ಹೇಳ್ಕೊಡೋದಾದ್ರೆ ಪ್ರಾಪರಾಗಿ ಹೇಳ್ಕೊಡ್ತಾರಾ, ಅದು ಹೇಳ್ಕೊಡಲ್ಲ. ಯಾವುದೋ ಒಂದು ಕ್ಯಾಂಡಲ್ ಗಿಚ್ಚಿ ಬಿಡ್ತಾರೆ, ಈ ಕ್ಯಾಂಡಲ್ ಬಂದರೆ ಈ ಥರ, ಈ ಕ್ಯಾಂಡಲ್ ಬಂದರೆ ಈ ಥರ, ಇಲ್ಲಿ ಎಂಟ್ರಿ, ಇಲ್ಲಿ ಸ್ಟಾಪ್ ಲಾಸು, ಇಷ್ಟು ಸಿಂಪಲಾಗಿ ಹೇಳ್ಕೊಟ್ಬಿಟ್ಟು ಹೋಗ್ಬಿಡ್ತಾರೆ, ಆಯಿತಾ. ಆ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಕಲ್ತ್ಕೊಂಬಂದರು ಸೇಮ್ ಅದೇ ಅವ್ರು ಹೇಳ್ಕೊಟ್ಟಿರೋ ರೀತಿಯಲ್ಲಿ ಮಾಡೋಕ್ಕೆ ಹೋಗ್ತಾರೆ. ಅವರು ಕ್ಲೀನಾಗಿ ಪ್ರಾಕ್ಟೀಸ್ ಮಾಡಿರಲ್ಲ, ಎಲ್ಲಿ ಎಂಟ್ರಿ ಅಂತ ಹೇಳ್ಕೊಟ್ಟಿರಲ್ಲ, ಎಲ್ಲಿ ಎಕ್ಸಿಟ್ ಮಾಡಬೇಕಂತ ಹೇಳ್ಕೊಟ್ಟಿರಲ್ಲ, ಆಯಿತಾ. ಇದೆಲ್ಲ ಗೊತ್ತಿಲ್ಲದರೆ ಪಾಪ ಏನು ಮಾಡ್ತಾರೆ, ಲಾಸ್ ಮಾಡ್ಕೊತಾರೆ, ಮತ್ತೆ ಹೋಗ್ತಾರೆ, ಮತ್ತೆ ಯಾವುದೋ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಹಾಕ್ತಾ ಇರ್ತಾರೆ, ಈ ಥರ ಸ್ಟ್ರಾಟಜಿನ ಎಷ್ಟು ದುಡ್ಡು ಮಾಡಿಬಿಟ್ರು ನಮ್ಮ ಸ್ಟೂಡೆಂಟು, ಈ ಥರ ಸ್ಟ್ರಾಟಜಿನ ಎಷ್ಟು ದುಡ್ಡು ಮಾಡಿಬಿಟ್ಟು ಸ್ಟೂಡೆಂಟ್ಸ್ ಅಂತ ಆಗ್ತಾ ಇರ್ತಾರೆ. ಅದನ್ನ ನೋಡ್ಕೊಂಡು ಮತ್ತೆ ಆ ಸ್ಟ್ರಾಟಜಿ ಕಲ್ತ್ಕೊಳೋಕೆ ಫಸ್ಟ್ ಆಫ್ ಆಲ್ ಒಂದು ಸ್ಟ್ರಾಟಜಿ ಕಲ್ತ್ಕೊಂಡು ದುಡ್ಡು ಪೇ ಮಾಡಿದ್ದಾರೆ. ಅದನ್ನು ನೋಡ್ಕೊಂಬಂದು ಮತ್ತೆ ಟ್ರೇಡ್ ಮಾಡೋಕೆ ಲಾಸ್ ಮಾಡ್ಕೊಂಡಿದ್ದಾರೆ. ಸೆಕೆಂಡ್ ಟೈಮ್ ಮತ್ತೆ ಇನ್ನೂ ಒಂದು ಸ್ಟ್ರಾಟಜಿ ಕಲ್ತ್ಕೊಳೋಕ್ಕೋಸ್ಕರ ಸಾಲ ಸೋಲ ಮಾಡ್ತಾರೋ, ಇಲ್ಲ ಬಂದಿರೋ ಸ್ಯಾಲ್ರಿನಲ್ಲಿ ಮಾಡ್ತಾರೋ, ಏನೋ ಒಂದು ಹೋಗ್ತಾರೆ. ಅದಕ್ಕೋಸ್ಕರ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ನೀವು ಟ್ರೇಡಿಂಗ್ ಕಲಿಯೋದಕ್ಕೂ ಮುಂಚೆ ಫಸ್ಟು, ಆಯಿತಾ, ಸೇವಿಂಗ್ಸ್ ಕಲೀರಿ. ಟ್ರೇಡಿಂಗ್ ಕಲಿಯೋದಕ್ಕೆ ಮುಂಚೆ ಏನು ಮಾಡಬೇಕು ನೀವು, ಸೇವಿಂಗ್ಸು ಅಂದರೆ ದುಡ್ಡನ್ನ ಸೇವಿಂಗ್ಸ್ ಹೆಂಗೆ ಮಾಡಬೇಕು, ಗ್ರೋತ್ ಹೆಂಗೆ ಮಾಡಬೇಕು, ದುಡ್ಡಿಂದ ದುಡ್ಡು ಹೆಂಗೆ ಬೆಳೆಸಬೇಕು ಅನ್ನೋದನ್ನ ಕಲ್ತ್ಕೊಳ್ಳಿ. ಫಸ್ಟು ಇನ್ವೆಸ್ಟ್ಮೆಂಟ್ ಅಂತ ಬನ್ನಿ ನೀವು, ಆಯಿತಾ. ಯಾರು ಸಹ ಟ್ರೇಡಿಂಗ್ ಅಂತ ಬರಬೇಡಿ, ಇನ್ವೆಸ್ಟ್ಮೆಂಟ್ ಅಂತ ಬನ್ನಿ. ಟ್ರೇಡಿಂಗ್ ಅಂತ ಬಂದರೆ ಸ್ವಿಂಗ್ ಟ್ರೇಡಿಂಗ್ ಅಂತ ಬನ್ನಿ, ಆಯಿತಾ. ಸ್ವಿಂಗ್ ಟ್ರೇಡಿಂಗ್ ಮಾಡಿ. ಯಾರು ಇಂಟ್ರಾಡೇ ಮಾಡಿಕೊಂಡು F1 ದುಡ್ಡು ಮಾಡ್ತೀವಿ ಅಂತ ಹೇಳ್ಬಿಟ್ಟು ದಯವಿಟ್ಟು ಯಾರು ಬರೋಕ್ಕೆ ಹೋಗಬೇಡಿ. ಕಲ್ತ್ಕೊಳ್ಳೋದ್ರೊಳಗೆ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ. ಕಲ್ತ್ಕೊಳ್ಳಿ, ನಾಲೆಡ್ಜ್ ಇರಲಿ ನಿಮಗೆ, ನಿಮ್ಮ ಮಕ್ಳಿಗೆ, ಮೊಮ್ಮಕ್ಳಿಗೆ, ಇಲ್ಲ ನಿಮ್ಮ ಫ್ರೆಂಡ್ಸ್ಗೆ, ಯಾರಿಗೊಬ್ರಿಗೆ ಒಂದು ಅನುಕೂಲ ಆಗುತ್ತೆ ನೀವು ಕಲ್ತ್ಕೊಂಡಿದ್ರೆ ಕಲ್ತ್ಕೊಳ್ಳಿ. ಬಟ್ ಏನಂತ ಹೇಳಿದ್ರೆ, ಟ್ರೇಡಿಂಗ್ ಅಂತ ಬರಬೇಡಿ, ಸ್ವಿಂಗ್ ಟ್ರೇಡಿಂಗ್ ಮಾಡಿ. ನಿಮ್ಮ ಕ್ಯಾಪಿಟಲ್ ಸೇಫ್ ಆಗಿರುತ್ತೆ, ಆಯಿತಾ. ಸ್ವಲ್ಪ ದಿನ ನಿಮ್ಮ ದುಡ್ಡು ಬೆಳೆಸಿ. ಇಲ್ಲ ಅಂತ ಹೇಳಿದ್ರೆ ಟ್ರೇಡಿಂಗೇ ಮಾಡ್ಬೇಕು, ನಾನು F1 ಮಾಡ್ಬೇಕಂತ ಹೇಳಿದ್ರೆ ಪ್ರಾಪರ್ ನಾಲೆಡ್ಜ್ ತೊಗೊಳ್ಳಿ, ಆಯಿತಾ. ಪ್ರಾಪರ್ ನಾಲೆಡ್ಜ್ ತೊಗೊಂಡು ಆಮೇಲೆ ಟ್ರೇಡಿಂಗ್ ಮಾಡಿ. ನಾವು ಅರ್ಧಂಬರ್ಧ ನಾಲೆಡ್ಜ್ ಇಟ್ಕೊಂಡು ಏನು ಕಲ್ತ್ಕೊಂಡಲ್ಲಿ ಅವ್ರು ಯಾರೋ ಹೇಳ್ಕೊಟ್ರು ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನು ಆನ್ಲೈನ್ ಕ್ಲಾಸಲ್ಲಿ ಇಲ್ಲ ಆಫ್ಲೈನ್ ಕ್ಲಾಸಲ್ಲೋ ಹೋಗಿ ಕುಂತ್ಕೊಂಡು ಎಲ್ಲ ಮಾಡಿ ಬಂದು ಸುಮ್ಮನೆ ಅನ್ಯಾಯವಾಗಿ ದುಡ್ಡನ್ನ ದಂಡ ಮಾಡ್ಕೊಬೇಡಿ ಅಂತ ಹೇಳ್ತಾ ಇದ್ದೀನಿ, ಆಯಿತಾ. ಇಲ್ಲಿನವರೆಗೂ ನಾನು ಹೇಳಿರೋಂಥ ಒಂದು ಸ್ಟ್ರಾಟಜಿ ಆಗ್ಬೋದು, ಈ ನನ್ನ ಒಂದು ಹಿತವಚನ ಆಗಿರ್ಬೋದು, ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಏನಾದ್ರು ಇದಕ್ಕೆ ಥರ ಹೆಚ್ಚಿನ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂತ ಹೇಳಿದ್ರೆ ಈ ನನ್ನ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರು ಯಾರಾದರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲ್ತ್ಕೊಬೇಕು ಅನ್ನೋ ಆಸಕ್ತಿ ಇದ್ದರೆ ಈ ನನ್ನ ಚಾನಲ್ನ ರೆಫರ್ ಮಾಡಿ ಅವ್ರಿಗೆ ಅಂತ ಹೇಳ್ತಾ ಇದ್ದೀನಿ. ಎಲ್ರಿಗೂ ಇಲ್ಲಿನವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.